ವೀಕ್ಷಕರೇ, ಒಂದೊಮ್ಮೆ ಪ್ಯಾನ್ ಮಾಡಿ ತೋರಿಸ್ತೀವಿ. ತುಂಬಾ ಅದ್ಭುತವಾದಂತಹ ಕೆರೆ. ಕೆರೆ ಎಷ್ಟು ಪ್ರಶಾಂತವಾಗಿರುತ್ತೋ ಮನಸ್ಸಿಗೆ ಅಷ್ಟೇ ಮುದವನ್ನ ಕೊಡುತ್ತೆ ಅನ್ನೋ ಮಾತುಗಳು ನನಗೆ ಪ್ರಸ್ತುತ ಅಂತ ಅನಿಸ್ತಾ ಇದೆ. ಎತ್ತ ಕಣ್ಣು ಹಾಯಿಸಿದ್ರು ನೀರು ಕಾಣ್ತದೆ. ಸುಮಾರು ಒಂದು 5-6 ಹಳ್ಳಿಗಳ ಅಕ್ಕಪಕ್ಕ ಇರಬಹುದಾ ಇಲ್ಲೆಲ್ಲ ಅಂತ? ಇಲ್ಲ, ಇವೆಲ್ಲ ಸಿಟಿ ಅಂಡರ್ ಸಿಟಿ ಅಂಡರ್. ಓಕೆ, ಅದೆಂತ ಸರ್, ಅದು ಟೆಂಪಲ್? ಹಾ, ಇದು ಸಾಯಿಬಾಬಾ ಟೆಂಪಲ್. ಇದು ಅದ್ರ ಹಿಂದೆ ನಂದೀಶ್ವರ ದೇವಸ್ಥಾನ ಅಂತ ಹೇಳಿ. ಓಕೆ, ಅಲ್ಲಿ ಶಿವನ ಒಂದು ಪುರಾತನ ಒಂದು ದೇವಸ್ಥಾನ ಇದೆ. ಅದು ಕೂಡ ಡೆವಲಪ್ ಆಗ್ತಾ ಇದೆ. ಅದು ತುಂಬಾ ವರ್ಷಗಳಿಂದ ಡೆವಲಪ್ ಆಗ್ತಾ ಇದೆ. ಜನಸಾಮಾನ್ಯರು ದಿನನಿತ್ಯ ಅಲ್ಲಿಗೆ ಹೋಗ್ತಾರೆ. ಬಹಳ ಪ್ರಸಿದ್ಧವಾದಂತ ಒಂದು ದೇವಸ್ಥಾನ ಅಂತ ಹೇಳ್ಬೋದು ನಾವು. ಓಕೆ, ನಿಮ್ಮ ಡಿಸ್ಟ್ರಿಕ್ಟ್ ಇಂದ ಒಂದ್ ಸ್ವಲ್ಪ ಮೇಲ್ ಹೋದ್ರೆ ಯಾದಗಿರಿ ಹೆಸರಲ್ಲೆಲ್ಲ ಬರೀ ಮುತ್ಯಗಳದ್ದೇ ಹಾವಳಿ. ನೀವು ಮುತ್ಯಗಳನ್ನ ನಂಬ್ತೀರಿ? ಇಲ್ಲ ಇಲ್ಲ, ನಾವು ನಂಬೋದಿಲ್ಲ. ಯಾವತ್ತೂ ಅದಕ್ಕೆ ತಂಟಕ್ಕೆ ಹೋಗಿಲ್ಲ ಯಾವತ್ತು. ಬಟ್ ಇಲ್ಲೇ ಬಹಳಷ್ಟು ಜನ ಬರ್ತಿರ್ತಾರೆ ಬಂದು. ಯಾಕಂದ್ರೆ ಹಳೇ ದೇವಸ್ಥಾನಗಳಿದ ತಕ್ಷಣ ಲಿಪಿಗಳಾಗ್ಲಿ ಇನ್ನೊಂದಾಗ್ಲಿ ಎಲ್ಲೆಲ್ಲಿಂದ ಬರ್ತಾರೆ. ಅದಕ್ಕೆಲ್ಲ ರಾತ್ರಿ ಆಗ್ಲಿ ಏನೇನೋ ಮಾಡ್ತಿರ್ತಾರೆ ಪಾಪ. ಯಾರಿಗೆ ಏನ್ ಸಿಕ್ಕಿದೋ ದೇವ್ರಿಗೆ ಗೊತ್ತದು. ಯಾಕೆಂದ್ರೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರ್ತಾರೆ ಸರ್. ಎಂತದ್ದು ಮುತ್ಯ ನಾ ಮೊನ್ನೆ ನೋಡ್ತಾ ಇದ್ದೆ, ಮಲ್ಲಿಕಾರ್ಜುನ್ ಮುತ್ಯ ಅಂತೆ, ರಾಶಿದ್ ಮುತ್ಯ ಅಂತೆ. ಅವ್ರಿಗೆ ಪಾಪ ಓದ್ಲಿಕ್ ಬರಲ್ಲ, ಬರೆಯಲಿಕ್ ಬರಲ್ಲ, ರಿಪೋರ್ಟ್ ಗಳನ್ನ ಓದ್ಬಿಟ್ಟು ಮಾಟ ಮಂತ್ರ ಮಾಡ್ತಾರೆ ಅಂತೆಲ್ಲ. ಅಯ್ಯೋ ದೇವ, ನೀವ್ ಹತ್ರದಕ್ಕೆಲ್ಲ ಹೋಗಲ್ಲ? ಓಕೆ, ವೆಲ್ ಸರ್, ಇನ್ನೊಂದು ಕ್ಷೇತ್ರದ ಕಡೆ ಹೋಗೋಣ. ಯಾಕೆಂದ್ರೆ ಪಾಪ ಅಲ್ಲಿ ಜನ ಎಲ್ಲ ಕಾಯ್ತಿರ್ತಾರೆ ಅಂತ ಅನಿಸ್ತದೆ. ಈಗ ನೆಕ್ಸ್ಟ್ ಯಾವ ಏರಿಯಾ ಹೋಗ್ತಾ ಇದೀವಿ ಸರ್? ಒಂದು ಅರಬ್ ಮೊಹಲ್ಲಾ ಅಂತ ಹೇಳಿ, ವಾರ್ಡ್ ನಂಬರ್ 32. ಓಕೆ, ಆಮೇಲೆ ವಾರ್ಡ್ ಅಂದಿದ ತಕ್ಷಣ ನನಗೆ ನೆನಪಾಯ್ತು ಸರ್, ನಿಮ್ಮಿಂದಾಗಿನೇ ವಾರ್ಡ್ ಗಳಿಗೆ ಪ್ರಾಪರ್ ಆಗಿ ಅನುದಾನ ಸಿಗ್ತಾ ಇದೆ, ನೀವ್ ಹೇಳಿದ್ರಷ್ಟೇ ಕೊಡ್ತಾರೆ ಅನ್ನೋ ತರದ್ ಮಾತಿದೆ. ಇಲ್ಲ ಇಲ್ಲ, ಅದಲ್ಲ. ಅದು ಒಂದು ಟೀಮ್ ಇದೆ. ತಂದೆಯವ್ರ ನೇತೃತ್ವದಲ್ಲಿ ಒಂದು ಟೀಮ್ ಅನ್ನು ಮಾಡಿದ್ದಾರೆ. ಅದ್ರಲ್ಲಿ ನಮ್ ಮೇಯರ್ ಇದಾರೆ, ಉಪ ಮೇಯರ್ ಇದಾರೆ, ಕಾರ್ಪೊರೇಟರ್ಸ್ ಇದಾರೆ, ನಮ್ ಲೀಡರ್ಸ್ ಇದಾರೆ. ಅವರೆಲ್ಲ ಡಿಸೈಡ್ ಮಾಡಿ ಅವರು ಹೇಳ್ತಾರೆ ಯಾವ ವಾರ್ಡಿಗೆ ಎಷ್ಟು ಅನುದಾನ ಹೋಗ್ಬೇಕು, ಏನ್ ಕೆಲ್ಸಗಳಿದಾವೆ, ಯಾವ್ಯಾವ ಕೆಲ್ಸಗಳು ಆಗ್ಬೇಕಾಗಿದೆ ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ತಾರೆ. ತಕ್ಕಂತೆ ಅನುದಾನವನ್ನ ಬಿಡುಗಡೆ ಮಾಡ್ತಾರೆ. ಓಕೆ, ಡನ್. ಬನ್ನಿ, ಲೇಟ್ ಮಾಡೋದು ಬೇಡ. ಈಗ ಇದಿನ್ನೂ ರೆಡಿ ಆಗ್ತಾ ಇದೆ ಅನ್ಸುತ್ತಲ್ಲ ಸರ್? ಯಾವ ರೀತಿ? ಖಾಸ್ ಬಾವಿ ತುಂಬಾ ಟೈಮ್ ತಗೊಳ್ತದೆ ಅನ್ಸುತ್ತೆ ಸರ್ ಇದು ಕ್ಲೀನ್ ಆಗ್ಲಿಕ್ಕೆಲ್ಲ. ನಾವು ಕೈ ಹಾಕಿಲ್ಲ ಇದಕ್ಕೆ. ಓಕೆ, ಬಟ್ ಇಲ್ಲೆಲ್ಲ ಗಣೇಶ್ ವಿಸರ್ಜನೆ ಎಲ್ಲ ಮಾಡ್ತಾರೆ. ತುಂಬಾ ಗಲೀಜಾಗಿದೆ. ಇದನ್ನು ಸ್ವಚ್ಛಗೊಳಿಸ್ಬೇಕು ಅನ್ನೋದನ್ನ ಓವರ್ ಆಲ್ ಪ್ಲಾನ್ ಅಲ್ಲಿ ಇದೆ. ಈ ಫಸ್ಟ್ ಸ್ಟೇಜ್ ಅಲ್ಲಿ ಅದನ್ನ ಮಾಡ್ಬಿಟ್ಟು ಆಮೇಲೆ ಇದನ್ನ ಮಾಡೋಣ. ಇಲ್ಲಿ ಏನ್ ಬರ್ತದೆ ಸರ್? ಇದನ್ನು ಹಳೆ ಬಾವಿ. ಇದು ನೀರು ಅಲ್ಲಿಂದ ಇಲ್ಲಿಗೆ ಓವರ್ಫ್ಲೋ ಹೋದಾಗ ಈ ಕಡೆ ಬರ್ತದೆ ನೀರು. ಸೊ ಇದು ಇದೇನಂದ್ರೆ ರಾಜರು ಮಹಾರಾಜರು ಸ್ನಾನ ಮಾಡಂತ ಒಂದು ಬಾವಿ ಇದು. ಅದಕ್ಕೆ ಖಾಸ್ ಬಾವಿ ಅಂತಾರೆ. ಹಿಂದಿಯಲ್ಲಿ ಖಾಸ್ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ವ್ಯಕ್ತಿಗಳಿಗೆ ಬಾವಿ ಅಂತ. ಅದು ಆಮ್ ಅಂತಂದ್ರೆ ಸಾಮಾನ್ಯ ನಾಗರಿಕರಿಗೆ ಇದ್ದಂತ ಕೆರೆ ಅಂತ. ಅದು ಯಾವೆಲ್ಲ ಗಲೀಜಾಗಿದೆ ನೋಡ್ರಿ. ಅಷ್ಟು ಯಾವೆಲ್ಲ ರಾಜರು? ರಾಣಿ ರುದ್ರಮ್ಮ ದೇವಿ, ಏನು ಹಳೆ ಕಾಲದಿಂದನು ಪ್ರತಿ ಒಂದು ವಿಜಯನಗರ ಸಾಮ್ರಾಜ್ಯರು ಹಿಡಿದು ಇಲ್ಲಿ ಯಾರ್ಯಾರು ರೂಲ್ ಮಾಡಿದ್ದಾರೆ ಅವ್ರದೆಲ್ಲ ಒಂದು ಈ ಒಂದು ಊರಿಗೆ ಮತ್ತೆ ಈ ಒಂದು ನಗರಕ್ಕೆ ಅವ್ರದೊಂದು ಕೊಡುಗೆ ಇದೆ. ಕರೆಕ್ಟ್, ಹೌದು. ನೀರು ಕಲುಷಿತ ಆದ್ರೂ ಬಾತ್ಕೋಳಿಗಳು ತುಂಬಾ ಚೆನ್ನಾಗಿ ಅಲ್ಲಿ. ಬಹುಶಃ ಇದು ಡೆವಲಪ್ ಆದ್ರೆ ಇನ್ನೊಂದಷ್ಟು ಬೂಸ್ಟ್ ಸಿಗ್ತದೆ ಅಂತ ಅನಿಸ್ತದೆ ಈ ಪ್ಲೇಸಿಗೆ. ಅಮೇಸಿಂಗ್, ಒಳ್ಳೊಳ್ಳೆ ಪ್ರಯತ್ನಗಳು ಮಾಡ್ತಾ ಇದೀರಿ ಸರ್. ಬಟ್ ನಿಮ್ಮ ಈ ಪ್ರಯತ್ನಕ್ಕೆ ಪ್ರತಿಫಲವೂ ಕೂಡ ಸಿಗಬೇಕು ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು. ನಾನು ಆ ದೇವರ ಹತ್ರ ಅದೇ ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ನಮ್ಮ ಒಂದು ಅವಧಿಯಲ್ಲಿ ಎಲ್ಲ ಮಾಡ್ಬೇಕು, ಮಾಡಿ ಈ ಒಂದು ನಗರಕ್ಕೆ ಒಂದು ಹೊಸ ರೂಪ ಕೊಡಬೇಕು ಅನ್ನೋದನ್ನ ನಮ್ಮ ಒಂದು ದೃಷ್ಟಿಕೋನ. ಅಂದ್ರೆ ಬ್ಲೂ ಪ್ರಿಂಟ್ ಮಾಡ್ಕೊಂಡಿದೀರಿ ಸರ್, ರಾಯಚೂರನ್ನ ಹೀಗೆ ಡೆವಲಪ್ ಮಾಡ್ಬೇಕು, ಹೀಗಿರ್ಬೇಕು ರಾಯಚೂರು ಇನ್ ಫ್ಯೂಚರ್, ಇನ್ನೊಂದು 5-10 ವರ್ಷಕ್ಕೆ ತೆಗೆದು ನೋಡಿದ್ರೆ? ನಮ್ಮ ಪ್ರಣಾಳಿಕೆಯಲ್ಲಿ ಮೊನ್ನೆ ನಾವು ಎಲೆಕ್ಷನ್ ಹೋದಾಗ ಪ್ರಣಾಳಿಕೆಯಲ್ಲಿ ನಾವು ಹೇಳಿದೀವಿ, ಒಂದು 5-6 ಅಂಶಗಳು ಕೊಟ್ಟಿದೀವಿ. ನಾವ್ ಇವತ್ತು ಹ್ಯೂಮನ್ ಇಂಡೆಕ್ಸಸ್ ಅಲ್ಲಿ ಇಡೀ ಸ್ಟೇಟ್ ಅಲ್ಲಿ 38, 39
28, 29, 30ನೇ ಸ್ಥಾನದಲ್ಲಿ ಇದೀವಿ ಆಲ್ ಹ್ಯೂಮನ್ ಇಂಡೆಕ್ಸಸ್ ಅಲ್ಲಿ. ಸೊ ಇದನ್ನ ನಾವು ಟಾಪ್ 10 ಬರಬೇಕು ಇಡೀ ಸ್ಟೇಟ್ ಅಲ್ಲಿ ಅಂತ ನಮ್ದು ಅದ ಕನಸದು. ಓಕೆ. ಶೈಕ್ಷಣಿಕವಾಗಿ ಒಳ್ಳೆ ಶಿಕ್ಷಣ ಕೊಡಬೇಕು. ಇಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ನಾವು ಸುಧಾರಣೆ ಮಾಡಬೇಕು. ಅದೇ ರೀತಿ ಇಲ್ಲಿ ಡ್ರಿಂಕಿಂಗ್ ವಾಟರ್ ಇಶ್ಯೂಸ್ ಇದಾವೆ, ಗ್ರೌಂಡ್ ವಾಟರ್ ಪೊಲ್ಯೂಟೆಡ್ ಆಗಿದೆ, ಫ್ಲೋರೈಡ್ ಇದೆ, ಅದನ್ನ ಇದ್ ಮಾಡ್ಬೇಕು. ಇಲ್ಲಿ ಪೌಷ್ಟಿಕತೆ ಅದನ್ನು ತುಂಬಾ ಕಮ್ಮಿ ಇದೆ. ಓವರ್ ಆಲ್ ದೇಶದಲ್ಲೇ ನೀತಿ ಆಯೋಗ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ಹೇಳಿ ಬಾಟಮ್ 50 ಡಿಸ್ಟ್ರಿಕ್ಟ್ಸ್ ಇನ್ ದ ಕಂಟ್ರಿ ಅಂತಂದ್ರೆ ಒಂದು ರಾಯಚೂರು ಮತ್ತೆ ಯಾದಗಿರಿ ಜಿಲ್ಲೆ ಅಂತ ಹೇಳಿದ್ದಾರೆ. ಅಂದ್ರೆ ಹ್ಯೂಮನ್ ಇಂಡೆಕ್ಸಸ್ ಅಲ್ಲಿ. ಸೊ ಇದನ್ನೆಲ್ಲ ನಾವು ಇಂಪ್ರೂವ್ ಮಾಡ್ಬೇಕು ನೆಕ್ಸ್ಟ್ 5 years 10 years ಅಲ್ಲಿ. ಟಾಪ್ 10 ಬರ್ಬೇಕು ಇಡೀ ಸ್ಟೇಟ್ ಅಲ್ಲಿ ಅಂತ ಹೇಳಿ ಅದೊಂದು ನಮ್ ಕನಸು. ಅದಕ್ಕೊಂದು ಪ್ರೋಗ್ರಾಮ್ ಹಾಕೊಂಡಿದೀವಿ. ಮತ್ತೆ ಜನರ ಮುಂದೆನೂ ನಾವು ಎಲೆಕ್ಷನ್ ಹೋದಾಗ ನಾವು ಅದನ್ನ ಇಟ್ಟಿದೀವಿ ಅವ್ರ ಮುಂದೆ ನಾವ್ ಏನ್ ಮಾಡ್ಬೇಕಂತ ಮಾಡಿದೀವಿ ಅಂತ ಹೇಳಿ. ಸೊ ಅದಕ್ಕೆ ಒಂದೊಂದು ಈಗ ಏರ್ಪೋರ್ಟ್ ಆಗ್ತಾ ಇದೆ, ಕಾರ್ಪೊರೇಷನ್ ಆಗಿದೆ, ಇಂಥವೆಲ್ಲ ಕೆಲ್ಸಗಳೆಲ್ಲ ಆಗ್ತಾ ಇದಾವೆ. ನೀರಿನ ಏನೋ ಗುಣಮಟ್ಟವನ್ನ ನಾವು ಇಂಪ್ರೂವ್ ಮಾಡ್ಬೇಕಂತ ಇದೆ, ಸ್ಯಾನಿಟೇಷನ್ ಇಂಪ್ರೂವ್ ಮಾಡ್ಬೇಕಂತ ಇದೆ. ಇದಕ್ಕೆಲ್ಲ ಟೈಮ್ ತಗೋತದೆ.